ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಊರಿಗೆ ಹೋಗಿದ್ವಿ ಆ್ಯಂಡ್ ಬರಬೇಕಾದ್ರೆ ತುಂಬ ವೆಜಿಟೇಬಲ್ ತೊಗೊಬಂದಿದ್ವಿ ಅಂತ. ಅದ್ರಲ್ಲಿ ಬಂದು ತೊಂಡೆಕಾಯಿ ಆ್ಯಕ್ಚುಲಿ ತುಂಬಾ ಇತ್ತು. ಅಂದರೆ ಒಂದು ಸಲ 2 ಸಲ ಅದನ್ನ ಸಾಂಬಾರು ಮಾಡ್ಕೋಬೋದು. ತುಂಬ ಸಲ ಮಾಡಿದರೆ ಅದು ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಅಲ್ವಾ ತಿನ್ನೋದಕ್ಕೆ. ಅದು ತೊಂಡೆಕಾಯಿ ಅಂತಲ್ಲ, ಯಾವ ತರಕಾರಿನಾದರೂ ಅಷ್ಟೇ. ಇಲ್ಲಾಂದರೆ ತುಂಬ ದಿವಸ ಇಟ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಹಿಂಗೆ ಮಾಡ್ಕೋಬೇಕು. ಬಟ್ ತೊಂಡೆಕಾಯಿ ಇಡೋದಕ್ಕಾಗೋದಿಲ್ಲ ತುಂಬ ದಿವಸ, ಅದು ಹಣ್ಣಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೇನೆಂದರೆ ನಮ್ಮ ಮನೇಲಿ ಮುಂಚೆ ಎಲ್ಲ ಇದ್ರ ಸಂಡೇಗೆ ಮಾಡ್ತಾಯಿದ್ರು, ಇವತ್ತಿಗೂ ಮಾಡ್ತಾರೆ. ಅತ್ತೆ ಯೂಶ್ವಲಿ ಮಾಡಿ ಕೊಟ್ಟು ಕಳಿಸ್ತಾರೆ ನಮಗೆ. ಸೊ ಇವತ್ತು ಇಲ್ಲೇ ಇತ್ತಲ್ವ ತುಂಬ, ಸೊ ನಾನೇ ಮಾಡ್ಕೋತೀನಿ ಅಂತ ನಾನು ಅದಕ್ಕೋಸ್ಕರ ಇವತ್ತು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಉದ್ದಾಗೆ ಕಟ್ ಮಾಡ್ಕೋಬೇಕು. ಆ್ಯಂಡ್ ಈ ತೊಂಡೆಕಾಯಿ ಬಂದು ನಮ್ಮ ಮನೇಲೇ ಆಗಿತ್ತು. ನಮ್ಮ ಮನೆ ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಇನ್ನೊಂದು ಅತ್ತೆ ಮನೆ ಇದೆ. ಅಂದರೆ ನನ್ನ ಅತ್ತೆ ಇದ್ದಾರಲ್ವ, ಇನ್ನೊಂದು ದೊಡ್ಡ ಅತ್ತೆ ಅಂದರೆ ದೊಡ್ಡ ಮಾವನ ಮನೆಯಲ್ಲಾಗಿರೋದು. ಸೊ ಅಲ್ಲಿಂದನೇ ಹಿಡ್ಕೊಂಡು ಬಂದಿರೋದು ನಾನು. ಏನೋ ಶಾಪಲ್ಲಿಂದ ಏನೋ ದುಡ್ಡು ಕೊಟ್ಟೇನೋ ನಾವು ಊರಿಗೆ ಹೋದಾಗ ತಗೊಳ್ಳೋದಿಲ್ಲ, ಅಲ್ಲೇ ಬೆಳೀತಾರೆ. ಇವಾಗ ಇನ್ನೊಂದು ಅತ್ತೆ ಮನೇಲಿ ಬೆಳೀತಾರೆ, ನಮ್ಮ ಮನೇಲಿ ಬೆಳೀತಾರೆ, ಪಕ್ಕದ ಮನೇಲಿ ಬೆಳೀತಾರೆ. ಅವರೆಲ್ಲ ಏನಂದರೆ ನಾವು ಹೋದಾಗ ತಗೊಬಂದು ನಮ್ಗೆ ಕೊಡ್ತಾರೆ. ಇವರು ಬೆಂಗಳೂರಲ್ಲಿ ಇರ್ತಾರಲ್ವ, ಅಲ್ಲಿ ಈ ಥರ ಫ್ರೆಶ್ಶಾಗಿ ಸಿಗೋದಿಲ್ಲ ಅಲ್ವಾ ಅಂತ ಎಲ್ಲರೂ ತಗೊಬಂದು ಕೊಡ್ತಾರೆ. ಯೂಶ್ವಲಿ ನಾವು ಇವತ್ತು ಹೊರಡ್ತೀವಿ ಅಂದರೆ ಮಾರ್ನಿಂಗ್ ಎಲ್ಲರೂ ತಗೊಬಂದು ಕೊಡ್ತಾರೆ. ಅದೆಲ್ಲ ಆ್ಯಕ್ಚುಲಿ ತುಂಬಾ ಖುಷಿ ಆಗುತ್ತೆ. ಅಂದರೆ ಅವರೊಂಥರ ಈ ರೀತಿಯಲ್ಲಿ ನಮಗೆ ಪ್ರೀತಿ ತೋರಿಸ್ತಾರೆ. ಸೊ ಎಲ್ಲ ಕಟ್ ಮಾಡ್ಕೊಂಡು ಈ ಥರ ನಾನು ಪಾತ್ರೆಗೆ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ನೀರು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಆ್ಯಕ್ಚುಲಿ ನಾವು ಪಲ್ಯಕ್ಕೆಲ್ಲ ಹಾಕ್ತೀವಲ್ಲ, ಅದು ಬಂದು ಒಂದು ಸ್ವಲ್ಪ ಲಿಮಿಟಲ್ಲಿ ಹಾಕ್ತೀವಿ. ಬಟ್ ಇದಕ್ಕೆ ಅದಕ್ಕಿಂತ ಒಂದು 1/2 ಸ್ಪೂನಷ್ಟು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಯೂಶ್ವಲಿ ಸಂಡಿಗೆಗೆ ಒಂದು ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕ್ತಾರಲ್ಲ, ಸೊ ಅಷ್ಟು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಂದರೆ ತುಂಬ ಏನು ಬೇಯಬಾರ್ದು, ಒಂದು ಆಲ್ಮೋಸ್ಟ್ 60% ಬೆಂದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಸೊ ಅದನ್ನ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ನಾನು ಇವಾಗ. ಸೊ ಇವಾಗ ಇದು ಬೆಂದಿದೆ. ಸೊ ನಮಗೆ ಈ ಥರ ಅಂದರೆ ಅದೊಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಡುತ್ತೆ. ಬಟ್ ಬಾಡ್ದಂಗಾಗಿ ಒಂದು ಸ್ವಲ್ಪ ಬೇಯಬೇಕು. ನಾನು ಇವಾಗ ಕಟ್ ಮಾಡ್ತೀನಿ ನೋಡಿ, ಅದು ಈಸಿಯಾಗಿ ಕಟ್ ಮಾಡಬಾರ್ದು. ಈ ಸಲ ಸ್ವಲ್ಪ ಪ್ರೆಸ್ ಮಾಡಿದಾಗ ಕಟ್ ಆಗಬೇಕು. ಆ ಥರ ಅದು ಬೆಂದ ನಂತರ ನೆಕ್ಸ್ಟ್ ಅದನ್ನ ಈ ಥರ ಸೋಸ್ಕೋಬೇಕಾಗುತ್ತೆ. ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಇದನ್ನ ಈ ಥರ ಸೋಸ್ಕೊಂಡು ಒಂದು 5 ಮಿನಿಟ್ಸ್ ಹಿಂಗೆ ಬಿಡ್ತೀನಿ. ಅದರಲ್ಲಿ ಏನೆಲ್ಲ ಎಕ್ಸ್ಟ್ರಾ ವಾಟರ್ ಇದೆ ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಪ್ರಕಾಶ್ ಬಂದು ತರಕಾರಿ ತೊಗೊಬಂದಿದ್ರು, ತುಂಬಾ ಹಿಡ್ಕೊಂಡು ಬಂದಿದ್ದರು. ಅಂದರೆ ಪದೇ ಪದೇ ತೊಗೊಳ್ಳೋದು ಹೋಗೋದು ಅದೆಲ್ಲ ಕಷ್ಟ ಆಗಿಬಿಡುತ್ತೆ ಅಂತ ಒಂದೇ ಸಲಕ್ಕೆ ತೊಗೊಬಂದಿದ್ರು. ಸೊ ಅದನ್ನೇನೆಂದರೆ ನಾನು 1.5 ಡೇಸ್ ಆಗಿತ್ತು, ನಾನು ಅದನ್ನು ಓಪನೇ ಮಾಡಿಲ್ಲ. ಹಾಗೆ ಏನು ಕವರಲ್ಲಿ ತೊಗೊಬಂದಿದ್ರು ಅದನ್ನ ಒಂದು ಸೈಡಿಗೆ ಇಟ್ಬಿಟ್ಟಿದೆ ಅಷ್ಟೇ. ಸೊ ಅದನ್ನೆಲ್ಲ ಇವಾಗ ನಾನು ಈ ಥರ ಕವರಿಂದ ತೆಗಿತಾ ಇದ್ದೀನಿ. ಯಾಕಂದರೆ ಅದು ಕವರಲ್ಲಿ ಕಟ್ಟಿಟ್ಟಿದ್ರೆ ನಾವು ಹೊರಗಡೆ ಇರ್ತೀವಲ್ವ, ಅದೊಂದು ಸ್ವಲ್ಪ ದವಕ್ಕೆ ಅದು ಬೆವರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಕ್ಯಾರೆಟಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಚೆನ್ನಾಗಿ ಬೆವರಿದೆ. ಇವನ್ ಎಲ್ಲ ತರಕಾರಿಯಲ್ಲೂ ಅದೇ ಥರ ಬೆವರು ಬಿಡುತ್ತೆ. ಆ್ಯಂಡ್ ನಾನು ಬಟಾಣಿ ಎಲ್ಲ ಹಿಡ್ಕೊಬಂದಿದ್ರು ಅವರು. ಆ್ಯಂಡ್ ಬಟಾಣಿ, ಬೀನ್ಸ್ ಎಲ್ಲ ಅದೆಲ್ಲ ಏನಾಗುತ್ತೆ ಅಂದರೆ ಈ ಥರ ಬೆವರಿದ ನಂತರ ಅದು ಆ ನೀರಿಗೆ ಅದಲ್ಲೇ ಕೊಳ್ತು ಬಿಡುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ಈ ಥರ ಓಪನ್ ಮಾಡಿ ಇಟ್ಟಿದ್ರೆ ಏನೂ ಆಗೋದಿಲ್ಲ. ನಾನು ಓಪನ್ ಮಾಡಿ ಇಡೋದಕ್ಕೂ ಒಂದು ಸ್ವಲ್ಪ ಆಗಿಲ್ಲ ನನಗೆ. ಆ್ಯಂಡ್ ಊರಿಂದ ತೊಗೊಬಂದಿದ್ದೆ ಅಲ್ವಾ ಬಾಳೆಹಣ್ಣು, ಅದು ಆಲ್ಮೋಸ್ಟ್ ಇವಾಗ ಹಣ್ಣಾಗಿತ್ತು. ನೆಕ್ಸ್ಟ್ ಏನಂದರೆ ನಾನು ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಇಡ್ತೀನಲ್ಲ, ನಾನೇನಂದರೆ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಡೋದಿಲ್ಲ. ಯಾಕಂದರೆ ನಾನು ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಬರ್ತೀನಿ, 2-3 ಆ ಥರ ಇಟ್ಕೊಂಬರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದೇ ಥರ ಕವರ್ನ ಓಪನ್ ಮಾಡಿಬಿಟ್ಟು ಈ ಥರ ಡೈರೆಕ್ಟಾಗಿ ಇಟ್ಬಿಡ್ತೀನಿ. ಇದು ಆ್ಯಕ್ಚುಲಿ ತುಂಬ ದಿವಸ ಬರುತ್ತೆ, ಏನೂ ಆಗೋದಿಲ್ಲ, ಕೊಳೆಯೋದೆಲ್ಲ ಆಗಲ್ಲ. ನಮಗೊಂದು 2 ವೀಕ್ಸ್ಗೆಲ್ಲ ಏನೂ ಆಗೋದಿಲ್ಲ. ಸೊ ಹಾಗೆ ಸ್ಟೋರ್ ಮಾಡಿಡ್ತೀನಿ ನಾನು. ನೆಕ್ಸ್ಟ್ ನಾನು ಆವಾಗಲೇ ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿಗೆ ಒಂದು 3 to 4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 1/2 ಸ್ಪೂನಷ್ಟು ಕೊತ್ತಂಬರಿ ಜೀರಿಗೆ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಜೀರಿಗೆ ಪೌಡ್ರ್ ಬಂದು ಹಾಕಬೇಕು ಅಂತೆಲ್ಲ, ಬಟ್ ನಾನು ಆ್ಯಡ್ ಮಾಡಿದ್ದೀನಿ. ಚಿಲ್ಲಿ ಪೌಡ್ರ್ ಮಾತ್ರ ಆ್ಯಡ್ ಮಾಡಿಕೊಂಡು ಸಾಕಾಗುತ್ತೆ. ಅದನ್ನ ಆ್ಯಡ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಜೆಂಟ್ಲಾಗಿ ಮಿಕ್ಸ್ ಮಾಡಬೇಕು. ರ್ಯಾಶಾಗಿ ಮಿಕ್ಸ್ ಮಾಡಿದರೆ ಅದೆಲ್ಲ ಪಿಚಿ ಆಗುತ್ತೆ. ಅದನ್ನ ಈ ಥರ ಮಿಕ್ಸ್ ಮಾಡಿ ಒಂದು 1/2 hour ಈ ಥರ ಬಿಡಬೇಕು. ಅದು ಎಲ್ಲ ಮಸಾಲೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಅಲ್ಲಿ ತನಕ ಅದು ನನಗೆ ಬಿಡಬೇಕು. ಆ್ಯಂಡ್ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ವೆಜಿಟೇಬಲ್ ಕೂರ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ದೆನ್ ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣು, ಶುಂಠಿ, ದೆನ್ ನೀರು ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ದೆನ್ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ದೆನ್ ಸಾಸಿವೆ, ಸ್ವಲ್ಪ ಜೀರಿಗೆ, ದೆನ್ ಕರಿಬೇವು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಆನಿಯನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಆವಾಗ ಮಸಾಲೆ ರುಬ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಆ ಫ್ರೈ ಮಾಡೋವಾಗ ಅದರಲ್ಲಿ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗುತ್ತಲ್ವ. ಸೊ ಅಲ್ಲಿ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಆ್ಯಂಡ್ ರುಬ್ಬಿರೋ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಪೇಸ್ಟಿಗೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಸಾಲ್ಟನ್ನ ಕೂಡ ನಾನು ಈ ಸ್ಟೇಜಲ್ಲೇ ಆ್ಯಡ್ ಮಾಡಿಕೊಂಡು ಅದನ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದು ಚೆನ್ನಾಗಿ ಬಾಯ್ಲ್ ಬರೋ ತನಕ ಬಿಡಬೇಕಾಗುತ್ತೆ. ಇವಾಗ ಮಸಾಲ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ಇಲ್ಲಿ ಕ್ಯಾರೆಟು, ಪೊಟೆಟೊ, ದೆನ್ ಬಟಾಣಿ, ದೆನ್ ಒಂದು ಸ್ವಲ್ಪ ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ವೆಜಿಟೇಬಲ್ ಇಲ್ಲ ಅಂದರೆ ಪರವಾಗಿಲ್ಲ, ಇದನ್ನು ಆ್ಯಡ್ ಮಾಡ್ಕೋಬಹುದು, ಅಥವಾ ಯಾವುದಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಕೂಡ ಆ್ಯಡ್ ಮಾಡ್ಕೋಬಹುದು. ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಟ್ಟರೆ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಕಾಂಬಿನೇಷನ್ನಾಗಿ ನಾನಿಲ್ಲಿ ಪೂರಿ ಮಾಡ್ಕೊಂಡಿದ್ದೀನಿ. ಪೂರಿ ಬಂದು ನಮ್ಮ ಮನೇಲಿ ಮಕ್ಕಳಿಗೆ ಇಷ್ಟ, ಸೊ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಅಥವಾ ಇದಕ್ಕೆ ಪರೋಟ ಆಗಿರಬಹುದು, ಚಪಾತಿ ಅಥವಾ ದೋಸೆ, ಇಡ್ಲಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಸೊ ಬಟ್ ನಾನಿಲ್ಲಿ ಪೂರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಆವಾಗಲೇ ಸಂಡಿಗೆಗೆ ರೆಡಿ ಮಾಡಿಟ್ಟಿದ್ದಲ್ವ, ಅದನ್ನ ಒಣಗಕ್ಕೆ ಹಾಕೋದಕ್ಕೆ ನಾನು ಮತ್ತು ಪ್ರಾಗ್ಯ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಬಂದು 2 to 3 ಅಥವಾ 4 ಡೇಸ್ ಕೂಡ ಬೇಕಾಗುತ್ತೆ ಒಣಗೋದಕ್ಕೆ. ಸೊ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಹಾಕಿದರೆ ಸಂಡಿಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ಅದನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಂಡು ಊಟ ಜೊತೆ ತಿನ್ಬೋದು. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಲಾಗ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.